ನೇರವಾಗಿರಬೇಕಾಗ್ತದೆ. ಈ ಫೆಬ್ರವರಿ 1ನೇ ತಾರೀಕು ಕೇಂದ್ರ ಬಜೆಟ್ ಮಂಡನೆ ಆಗಲಿದೆ. ಬಜೆಟ್ ಬಗ್ಗೆ ಜನಸಾಮಾನ್ಯರಿಗೆ ತುಂಬಾನೇ ನಿರೀಕ್ಷೆಗಳಿದೆ. ನಿರ್ಮಲಾ ಮಂಡಿಸೋ ಬಜೆಟ್ ಬಗ್ಗೆ ಸಾರ್ವಜನಿಕರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ದೇಶದ ರೈತರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಜೆಟಿನ ಬಗ್ಗೆ ಕೇಂದ್ರದ ಬಜೆಟನ್ನು ಬರೆದು ಹೇಳೋದಾದರೆ, ಕರ್ನಾಟಕ ಪ್ರಾಂತ ರೈತ ಸಂಘ ಹೇಳ್ತಾರೆ ರೈತರ ಆದಾಯ ಹೆಚ್ಚು ಮಾಡಬೇಕು. ಆದಾಯ ಕಡಿಮೆ ಆಗಿದೆ, ಖರ್ಚು ಜಾಸ್ತಿ ಆಗಿದೆ. ನಮ್ಮ ವಿನಂತಿ ಏನಿದೆ, ದೇಶದ ಕೂಲಿಕಾರರ ಕಲ್ಯಾಣ ಆಗಬೇಕಾದ್ರೆ ಕೂಲಿ ಹೆಚ್ಚಳ 600 ರೂಪಾಯಿ ಕೂಲಿ ಹೆಚ್ಚಳ ಆಗಬೇಕು. ಅದಕ್ಕೆ ಏನಿದ್ದರೂ 1,00,000 ಕೋಟಿ 60,000 ಬದಲು 1,00,000 ಕೋಟಿ ಹಣ ಒದಗಿಸಬೇಕು. ಅದಕ್ಕೆ ಕೇಳ್ತಾ ಇದ್ದೀವಿ. ಯಾಕಂದರೆ MSME ಸೆಕ್ಟರ್ಗಳು ಭಾಳಷ್ಟು ಮುಂದೆ ಬರಬೇಕಾಗಿದೆ. ನಿಮ್ಮ ಜನರ ಪ್ರಾಡಕ್ಟ್ಗಳು ಇಲ್ಲಿ ನಮ್ಮಲ್ಲಿ ಒಂದೂ ಇಲ್ಲ. ಸೊ ಇಂಥವೆಲ್ಲ ಗೌರ್ಮೆಂಟು ತಮ್ಮ ಬಜೆಟಲ್ಲಿ ಘೋಷಣೆ ಮಾಡಿಕೊಂಡು ನಮ್ಮಲ್ಲಿ SEZ ಕೊಟ್ಟಿದ್ದೇ ಆದರೆ ಎಂಪ್ಲಾಯ್ಮೆಂಟ್ ಸಿಗ್ತದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತದೆ. ಸೊ ಈ ಬಜೆಟು ಭಾಳ ಇಂಪಾರ್ಟೆಂಟ್ ಬಜೆಟ್ ಇದೆ. ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಕ್ರಂಚ್ ಕೂಡ ಇದೆ. ಸೊ ಹಾಗಾಗಿ ಲಿಕ್ವಿಡಿಟಿ ಯಾವ ಥರ ಜಾಸ್ತಿ ಮಾಡಬೇಕಂತ ಈ ಬಜೆಟ್ ಭಾಳ ಮುಖ್ಯವಾದ ಬಜೆಟ್. ಯಾವ ರೀತಿ ಸ್ಟೆಪ್ ತಗೋತಾರೆ, ಲಿಕ್ವಿಡಿಟಿ ಜಾಸ್ತಿ ಮಾಡಬೇಕು ಮಾರ್ಕೆಟ್ ಇಲ್ಲ ಅಂತ, ಪರ್ಚೇಸಿಂಗ್ ಪವರ್ ಯಾವ ಥರ ಜಾಸ್ತಿ ಆಗಬೇಕು, ಈ ಬಜೆಟ್ ಭಾಳ ಮುಖ್ಯವಾದ ಬಜೆಟ್ ಆಗುತ್ತೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.